ರಿಸಾರ್ಟ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೂ ಕೆಲವು ಕಾಟೇಜಸ್ ಇದೆ. ನಾನು ಮೇನ್ ಈ ರೆಸಾರ್ಟ್ ಚೂಸ್ ಮಾಡಿದ್ದೇನೆ. ಇದು ರೂಮ್ ಎಂಟ್ರೆನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ವಯನಾಡಲ್ಲಿದ್ದೀವಿ. ಕಂಪ್ಲೀಟ್ ರಿಸಾರ್ಟ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಗೋ. ಇದು ಎಂಟ್ರೆನ್ಸ್. ಇದು ವಯನಾಡಲ್ಲಿರೋದು ಶಂಭಾರತಿ ಅಂತ ರೆಸಾರ್ಟ್. ಇಟ್ಸ್ ಬ್ಯೂಟಿಫುಲ್. ಫೇವ್ರೇಟ್ ಪಾರ್ಟ್ ಏನಂದರೆ ಇಲ್ಲೆಲ್ಲ ಸುತ್ತ ನೀರಿದೆ ಮತ್ತು ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ವೆಯ್ಟಿಂಗ್ ಏರಿಯಾ. ಇದು ರಿಸೆಪ್ಷನ್. ಸ್ಟಾರ್ಟಿಂಗ್ ನಾವು ಎಂಟರ್ ಆದ ತಕ್ಷಣವೇ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು. ನಮ್ಗೆ ಇಲ್ಲಿ ಸ್ಟೆಪ್ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬ್ರಿಡ್ಜ್ ಥರ ಇದೆ. ಅಲ್ಲಿ ಕೂಡ ರೂಮ್ಸ್ ಇದೆ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಅದು ರೂಮ್ಸೇ. ಇದಿರೋದು ಫಾರೆಸ್ಟ್ ಮಧ್ಯದಲ್ಲಿ. ಒಂದೊಂದ್ಸಲಿ ಅನಿಸುತ್ತೆ ತುಂಬ ಕಾಮ್ ಆಗಿರೋ, ಪೀಸ್ಫುಲ್ ಆಗಿರೋ, ಎಲ್ಲೋ ಕಾಡು ಮಧ್ಯದಲ್ಲಿ ಹೋಗ್ಬಿಡೋಣ ಅಂತ ಒಂದೊಂದ್ಸಲಿ ಅನಿಸುತ್ತೆ. ಸೊ ಈ ಥರ ರೆಸಾರ್ಟ್ನ ಹುಡ್ಕೊಂಡು ಬಂದಿರೋದ್ರಿಂದ ಆ ಪೀಸ್, ಆ ಕಾಮ್ ಎಲ್ಲ ಸಿಗ್ತಾ ಇದೆ. ಜೊತೆ ಕೇಳಿಸ್ತಿರ್ಬೋದು, ಫುಲ್ ಇನ್ಸೆಕ್ಟ್ ಸೌಂಡ್ ಇದೆ ಇಲ್ಲಿ. ಯಾಕಂದರೆ ಇದು ಫಾರೆಸ್ಟ್ ಮಧ್ಯದಲ್ಲೇ ಇರೋದು ರೆಸಾರ್ಟ್. ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಬಾರ್ಬಿಕ್ಯೂ, ಕ್ಯಾಂಪ್ ಫೈರ್, ಸ್ಪಾ ಎಲ್ಲ ಕೂಡ ಇದೆ ಇಲ್ಲಿ. ಸೊ ಇದು ಕೂಡ ರೂಮ್ಸು. ಕೆಳಗಡೆನೂ ಇದೆ. ಅಲ್ಲಿ ಪ್ಲೇ ಏರಿಯಾ ಇದೆ. ನಂಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಇವಾಗ ಇನ್ನೂ ಜಸ್ಟ್ 5:30, ಬಟ್ ಆಲ್ರೆಡಿ 6:30, 7 o'clock ಥರ ಫೀಲ್ ಆಗ್ತಿದೆ. ಇಲ್ಲಿ ಫೂಸ್ ಬಾಲ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಆಲ್ ಬೋರ್ಡ್ ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಡೈನಿಂಗ್ ಏರಿಯಾದ ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ಪೂಲ್ ನೋಡ್ಕೊಂಡು ಬರೋಣ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ.
ನಾನು ಮೇನ್ ಈ ರೆಸಾರ್ಟ್ ಚೂಸ್ ಮಾಡಿದ್ದೇನೆ ಈ ಪೂಲ್ ಇದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಪೂಲ್ ತೋರಿಸ್ತೀನಿ ಇವಾಗ. ನಾನು ಇಷ್ಟೊಂದು ಆಳ ಇರ್ತದೆ ಅಂತ ಅನ್ಕೊಂಡಿದ್ದೆ. ಸಕ್ಕತ್ತಾಗಿದೆ. ಅಲ್ಲಿ ಹಿಲ್ ವ್ಯೂ ಇದೆ, ಇಲ್ಲಿ ಪೂಲ್ ಇದೆ, ಇಲ್ಲಿ ಬೇಬಿ ಪೂಲ್ ಕೂಡ ಇದೆ. ಬ್ಯೂಟಿಫುಲ್, ಅಮೇಝಿಂಗ್. ಇಲ್ಲೆಲ್ಲ ಪ್ಲಾಂಟ್ಸ್ ಹಾಕಿದ್ದಾರೆ. ಅನ್ಸುತ್ತೆ ಇದು ನೋಡಿ ಆಕ್ಚುಯಲ್ ಸ್ವಿಮ್ಮಿಂಗ್ ಪೂಲ್ ಎಂಟ್ರೆನ್ಸ್ ಇದು. ನಾನು ಆ ಕಡೆ ಬೇರೆ ಕಡೆಯಿಂದ ಬಂದ್ಬಿಟ್ಟೆ. ಎಲ್ಲ ಕನೆಕ್ಟ್ ಆಗಿದೆ ಒಂದಕ್ಕೊಂದಕ್ಕೆ. ಅಂದರೆ ರೂಮ್ಸ್, ಕಾಟೇಜಸ್ ಏನಿದೆ ಅದು, ಪ್ಲೇ ಏರಿಯಾ, ಈ ಡೈನಿಂಗ್ ಹಾಲು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗಿದೆ. ಸೊ ಈ ಕಡೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿದೆ ಹತ್ತೋಕೆ. ಇಲ್ಲಿಂದ ಕೆಳಗೆ ಹೋದ್ರೆ ಇಲ್ಲೂ ಕೆಲವು ಕಾಟೇಜಸ್ ಇದೆ. ನಮ್ಮ ರೂಮ್ ಬಂದು ಇಲ್ಲೇ ಇರೋದು. ಇದು ರೂಮ್ ಎಂಟ್ರೆನ್ಸ್, ಹೀಗೆ ಕಾಣಿಸುತ್ತೆ. ಹಿಂದೆಗಡೆ ಕಬರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಲಗೇಜಸ್ ಇಡೋಕ್ಕೆ. ಇದು ವಾಶ್ರೂಮ್. ಬ್ಯೂಟಿಫುಲ್ ಪಾರ್ಟ್ ಏನಂದರೆ ಇಲ್ಲೆಲ್ಲ ಓಪನ್ ಇದೆ. ಅಂದರೆ ಫಾರೆಸ್ಟ್ ಒಳಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಹೋದ್ರೂ ರೂಮಲ್ಲಿ ಯಾವ ಕಡೆಗೆ ಹೋದ್ರೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಲ್ರೆಡಿ ಇಲ್ಲಿ ಸ್ನ್ಯಾಕ್ಸ್ ತಂದಿಟ್ಟಿದ್ದಾರೆ, ತಿನ್ನಬೇಕು. ಇಲ್ಲೂ ಅಷ್ಟೇ ವಿಂಡೋಸ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಪಾರ್ಟ್ ಈ ಬಾಲ್ಕನಿ, ತುಂಬ ಚೆನ್ನಾಗಿದೆ. ಇದು ಫಾರೆಸ್ಟ್ ವ್ಯೂ ಕಾಟೇಜ್. ಆ್ಯಕ್ಚುಲಿ ಫಾರೆಸ್ಟ್ ವ್ಯೂ ಬಾಲ್ಕನಿ ಇರೋ ಕಾಟೇಜು. ಬೇರೆದ್ರಲ್ಲಿ ಗಾರ್ಡನ್ ವ್ಯೂ ಇದೆ, ಕೆಲವುದ್ರಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಅದರಲ್ಲಿ ಪೂಲ್ ವಿಲ್ಲ ಅಂತ ಅನ್ಸುತ್ತೆ ಅದು. ಇಲ್ಲಿಂದ ಕೂಡ ಪೂಲ್ ಕಾಣಿಸುತ್ತೆ, ಅದು ಕಾಮನ್ ಪೂಲ್. ಇವಾಗ ಆಲ್ರೆಡಿ ಬಜ್ಜಿ ತಂದಿಟ್ಟಿದ್ದಾರೆ, ಬಿಸಿ ಇದೆ, ಆರೋಗ್ಬಿಡುತ್ತೆ. ಕಾಫಿ ಕುಡಿಬೇಕು ಮತ್ತು ಬಜ್ಜಿ ತಿನ್ನಬೇಕು. ವಿಡಿಯೋ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ನಾಳೆ ಬೆಳಿಗ್ಗೆ
ವ್ಯೂ ಹೆಂಗೆ ಕಾಣಿಸುತ್ತೆ, ಅಥವಾ ಮಳೆ ಬಂದರೆ, ಇಫ್ ವಿ ಆರ್ ಲಕ್ಕಿ ಮಳೆ ಏನಾದರೂ ಬಂದರೆ ಅಕಸ್ಮಾತು ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಇದು ಬಾಳೆಹಣ್ಣಲ್ಲಿ ಮಾಡಿರ್ತಾರಲ್ಲ ಇಲ್ಲಿ ಕೇರಳ ಸ್ಪೆಷಲ್ ಬಜ್ಜಿ, ಫ್ರೆಂಚ್ ಫ್ರೈಸ್ ಮತ್ತು ಕಾಫಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದು ಕಂಟಿನ್ಯೂಯೇಷನ್ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.